ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ನಲ್ಲಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅಥವಾ 3 ಕಾಲಮ್ ಕ್ಯಾಶ್ ಬುಕ್ಕನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ತುಂಬಾ ಈಸಿ. ಕ್ವಶನಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ. ಆ ಟ್ರಾನ್ಸಾಕ್ಷನನ್ನು ಡೆಬಿಟಿಗೆ ಯಾವ್ದು ಬರೀಬೇಕು, ಕ್ರೆಡಿಟಿಗೆ ಯಾವ್ದು ಬರೀಬೇಕು ಅಂತ ಜಸ್ಟ್ ಡಿಸೈಡ್ ಮಾಡಿ ಬರೆದ್ರಾಯಿತು. ಜಸ್ಟ್ 2 ನೋಟ್ ಇದೆ. ಈ 2 ನೋಟನ್ನು ಕಲ್ತ್ಕೊಂಡ್ರೆ ಈಸಿಯಾಗಿ ನೀವು ಪ್ರಾಬ್ಲಮ್ ಮಾಡ್ಬೋದು. ಅಮೌಂಟ್ ರಿಸೀವ್ ಆಗ್ತಾ ಇದ್ದರೆ, ನಮಗೇನಾದರೂ ಅಮೌಂಟ್ ಸಿಗ್ತಾ ಇದ್ದರೆ ಡೆಬಿಟ್ ಸೈಡಿಗೆ ಬರೀಬೇಕು. ನಾವೇನಾದರೂ ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದರೆ, ನಮ್ಮ ಕೈಯಿಂದ ದುಡ್ಡು ಹೋಗ್ತಾ ಇದ್ದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಬಟ್ ಅಮೌಂಟ್ ಬರೀಬೇಕಾದ್ರೆ 2 ಕಾಲಮ್ ಇದೆ, ಕ್ಯಾಶ್ ಮತ್ತು ಬ್ಯಾಂಕ್ ಅಂತ. ಡೆಬಿಟ್ ಸೈಡಲ್ಲೂ 2 ಕಾಲಮ್ ಇದೆ, ಕ್ರೆಡಿಟ್ ಸೈಡಲ್ಲೂ 2 ಕಾಲಮ್ ಇದೆ. ನಿಮಗೆ ಏನಾದರೂ ದುಡ್ಡು ಸಿಗ್ತಾ ಇದ್ದು ಆ ದುಡ್ಡು ಕ್ಯಾಶ್ ಫಾರ್ಮಲ್ಲಿ ಸಿಗ್ತಾ ಇದ್ದರೆ ಕ್ಯಾಶ್ ಕಾಲಮಿಗೆ ಬರೀಬೇಕು, ಚೆಕ್ ಫಾರ್ಮಲ್ಲಿ ಸಿಗ್ತಾ ಇದ್ದರೆ ಬ್ಯಾಂಕ್ ಕಾಲಮಿಗೆ ಬರೀಬೇಕು. ಅದೇ ಥರನೇ ನಿಮ್ಮ ಕೈಯಿಂದ ಏನಾದರೂ ಪೇಮೆಂಟ್ ಆಗ್ತಾ ಇದ್ದರೆ, ನೀವೇನಾದರೂ ಪೇಮೆಂಟ್ ಮಾಡ್ತಾ ಇದ್ದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಕ್ಯಾಶಲ್ಲಿ ಪೇಮೆಂಟ್ ಮಾಡ್ತಾ ಇದ್ದರೆ ಕ್ಯಾಶ್ ಕಾಲಮಿಗೆ ಅಮೌಂಟ್ ಬರೀಬೇಕು. ಚೆಕ್ಕಲ್ಲಿ ಪೇಮೆಂಟ್ ಮಾಡ್ತಾ ಇದ್ದರೆ ಬ್ಯಾಂಕ್ ಕಾಲಮಿಗೆ ಅಮೌಂಟ್ ಬರೀಬೇಕು. ವೆರಿ ಸಿಂಪಲ್. ಯಾವಾಗಲೂ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರ್ತಾರೆ. ಓಪನಿಂಗ್ ಬ್ಯಾಲೆನ್ಸ್ ನೋಡಿ, ಮಾರ್ಚ್ 1ಗೆ ಬ್ಯಾಂಕ್ ಬ್ಯಾಲೆನ್ಸ್, ಕ್ಯಾಶ್ ಬ್ಯಾಲೆನ್ಸ್ ಅಂತ ಇದೆ. ಇವೆರಡು ನೋಟನ್ನು ಬೇಸಾಗಿಟ್ಕೊಂಡೆ ನೀವು ಸೊಲ್ಯೂಷನ್ ಮಾಡಬೇಕು. ಅಮೌಂಟ್ ರಿಸೀವ್ ಆಗ್ತಾ ಇದ್ದರೆ ಡೆಬಿಟ್ ಸೈಡ್. ಈಗ ನಮ್ಮ ಹತ್ರ ಅಮೌಂಟ್ ಇದೆ. ಎಷ್ಟು ಅಮೌಂಟ್ ಇದೆ? ಬ್ಯಾಂಕ್ ಬ್ಯಾಲೆನ್ಸ್, ಬ್ಯಾಂಕಲ್ಲಿ 42,000 ಇದೆ. ದೆನ್ ಕೈಯಲ್ಲಿ ದುಡ್ಡು 15,000 ರೂಪಾಯಿ ಇದೆ. ಇದು ನಮ್ಮ ಹತ್ರ ಇರೋವಂಥ ಅಮೌಂಟು. ಹಾಗಾಗಿ ಡೆಬಿಟ್ ಸೈಡಿಗೆ ಬರೀಬೇಕು. ಮಾರ್ಚ್ 1ನೇ ತಾರೀಕಿಗೆ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರ್ಕೊಳ್ಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ನಮ್ಮ ಹತ್ರ ಎಷ್ಟು ಕ್ಯಾಶ್ ಇದೆ? ಕ್ಯಾಶ್ ಬ್ಯಾಲೆನ್ಸ್ 15,000 ಇದೆ. ದೆನ್ ಬ್ಯಾಂಕ್ ಬ್ಯಾಲೆನ್ಸ್ 42,000 ಇದೆ. ಅಲ್ಲಿಗೆ ಮಾರ್ಚ್ 1 ಆಯಿತು. ಮಾರ್ಚ್ 4ಗೆ ಪರ್ಚೇಸ್ಡ್ ಗೂಡ್ಸ್ ಬೈ ಚೆಕ್ ಅಂತ ಕೊಟ್ಟಿದ್ದಾರೆ. ನಾನು ಈಗ ತಾನೇ ಹೇಳಿದೆ, ಅಮೌಂಟ್ ರಿಸೀವ್ ಆಗ್ತಾ ಇದ್ದರೆ ಡೆಬಿಟಿಗೆ, ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದರೆ ಕ್ರೆಡಿಟಿಗೆ. ಪರ್ಚೇಸ್ಡ್ ಗೂಡ್ಸ್, ನಾವು ಏನಾದರೂ ಐಟಮನ್ನು ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ಅಮೌಂಟ್ ಹೋಗುತ್ತೆ, ನಾವು ಪೇಮೆಂಟ್ ಮಾಡಬೇಕು. ಹಾಗಾಗಿ ಇದನ್ನು ನಾವು ಕ್ರೆಡಿಟ್ ಸೈಡಿಗೆ ಬರೀಬೇಕು. ಎಷ್ಟನೇ ತಾರೀಕು ಅಂತ ಕೊಟ್ಟಿದ್ದಾರೆ? 4ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಪರ್ಚೇಸ್ಡ್ ಗೂಡ್ಸ್ ಅಂತ ಇದೆ. ಈಗ ಒಂದು ವೇಳೆ ಪರ್ಚೇಸ್ಡ್ ಫರ್ನಿಚರ್ ಅಂತ ಇದ್ದರೆ ಬೈ ಫರ್ನಿಚರ್ ಅಂತ ಬರೀಬೇಕಿತ್ತು. ಏನನ್ನ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕೊಡಲಿಲ್ಲ, ಗೂಡ್ಸ್ ಅಂತ ಕೊಟ್ಟಿದ್ದಾರೆ, ಯಾವುದು ಅಂತ ಕೊಡಲಿಲ್ಲ. ಸೊ ಬೈ ಪರ್ಚೇಸ್ ಅಂತ ಕ್ರೆಡಿಟ್ ಸೈಡಿಗೆ ಬರೆದ್ರಾಯಿತು. ಏನಕ್ಕೆ ಕ್ರೆಡಿಟ್ ಸೈಡಿಗೆ ಬರೆದಿರುವಂಥದ್ದು? ನಮ್ಮ ಕೈಯಿಂದ ಅಮೌಂಟ್ ಹೋಗ್ತಾ ಇದೆ. ಅಮೌಂಟನ್ನು ಯಾವ ಕಾಲಮಲ್ಲಿ ಬರೀಬೇಕು ಅಂತಂದರೆ ಪೇಯ್ಡ್ ಬೈ ಚೆಕ್ ಅಂತ ಕೊಟ್ಟಿದ್ದಾರೆ. ಸೊ ಚೆಕ್ ಅಂತ ಕೊಟ್ಟಾಗ ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ಬರೀಬೇಕು. 12,000 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ, 12,000 ರೂಪಾಯಿ ಬರೆಯುವಂಥದ್ದು. ಸಿಂಪಲ್. ನೆಕ್ಸ್ಟ್, ಸೇಲ್ ಆಫ್ ಗೂಡ್ಸ್ ಫಾರ್ ಕ್ಯಾಶ್. ಯಾವುದೇ ಐಟಮನ್ನು ಸೇಲ್ ಮಾಡಲಿಕ್ಕೂ, ನಿಮ್ಮ ಹತ್ರ ಇರೋ ವಸ್ತುವನ್ನು ಸೇಲ್ ಮಾಡಿದಾಗ ನಿಮಗೆ ಅಮೌಂಟ್ ರಿಸೀವ್ ಆಗುತ್ತೆ. ಸೊ ಡೆಬಿಟ್ ಸೈಡಿಗೆ ಬರೀಬೇಕು. ಡೆಬಿಟ್ ಸೈಡಲ್ಲಿ ಎಷ್ಟನೇ ತಾರೀಕು? 8ನೇ ತಾರೀಕಿಗೆ ಸೇಲ್ ಆಗ್ತಾ ಇದೆ. ಸೇಲ್ ಆಫ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ, ಯಾವ ಐಟಮ್ ಅಂತ ಕೊಡಲಿಲ್ಲ. ಸೊ ಟು ಸೇಲ್ಸ್ ಅಂತ ಬರೆಯೋದು. ಒಂದು ವೇಳೆ ಫರ್ನಿಚರ್ ಸೇಲ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ರೆ ಟು ಫರ್ನಿಚರ್ ಅಂತ ಬರೀಬೇಕು. ಈಗ ಯಾವ ಐಟಮ್ ಅಂತ ಕೊಡದೇ ಇರೋದ್ರಿಂದ ಟು ಸೇಲ್ಸ್ ಅಕೌಂಟ್. ಫಾರ್ ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ ಕ್ಯಾಶ್ ಕಾಲಮಿಗೆ ಅಮೌಂಟ್ ಬರೀಬೇಕು, ಬ್ಯಾಂಕಿಗೆ ನಿಲ್. 6,000 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ, 6,000 ರೂಪಾಯಿ ಬರೆಯುವಂಥದ್ದು. ಬೇಕಾದರೆ ನೀವು ವಿತಿನ್ ಬ್ರ್ಯಾಕೆಟ್ನಲ್ಲಿ ಗೂಡ್ಸ್ ಸೋಲ್ಡ್ ಫಾರ್ ಕ್ಯಾಶ್ ಅಂತ ಬರೀಬೋದು. ನಿಮಗೆ ಏನಕ್ಕೆ ಎಂಟ್ರಿ ಬರೆದಿದ್ದು ಅಂತ ಗೊತ್ತಾಗಬೇಕು ಅಂತಂದರೆ ಹಾಗಬೇಕಾದ್ರೆ ಬರ್ಕೊಳ್ಬೋದು, ಬರೀದೇ ಇದ್ರೂ ತೊಂದರೆ ಇಲ್ಲ. ಇವನ್ ಪರ್ಚೇಸ್ಡ್ ಗೂಡ್ಸು ಅಷ್ಟೇ. ಇಲ್ಲಿ ವಿತಿನ್ ಬ್ರ್ಯಾಕೆಟ್ನಲ್ಲಿ ಗೂಡ್ಸ್ ಪರ್ಚೇಸ್ಡ್ ಬೈ ಚೆಕ್ ಅಂತ ಬೇಕಾದರೂ ಬರ್ಕೊಳ್ಬೋದು. ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಏನಕ್ಕೆ ಆ ಎಂಟ್ರಿ ಬರೆದಿದ್ವಿ ಗೊತ್ತಾಗಲಿಲ್ಲ ಅಂತಂದರೆ ಹಾಗೆ ವಿತಿನ್ ಬ್ರ್ಯಾಕೆಟ್ನಲ್ಲಿ ಬೇಕಾದರೂ ಬರ್ಕೊಳ್ಬೋದು. ನೆಕ್ಸ್ಟ್ ಇರುವಂಥ ಎಂಟ್ರಿ, ಪರ್ಚೇಸ್ಡ್ ಮೆಷಿನರಿ ಬೈ ಚೆಕ್. ಮೆಷಿನರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ. ಪರ್ಚೇಸ್ ಮಾಡಿದಾಗ ನಾವು ಅಮೌಂಟ್ ಪೇಮೆಂಟ್ ಮಾಡಬೇಕು, ಕ್ರೆಡಿಟ್ ಸೈಡಿಗೆ ಬರೀಬೇಕು. ಯಾವ ಐಟಮನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಈಗ ಬೈ ಪರ್ಚೇಸ್ ಬರೆಯೋ ಬದಲು ಬೈ ಮೆಷಿನರಿ ಅಂತ ಬರೀಬೇಕು. ಐಟಮ್ ಗೊತ್ತಿದ್ದಾಗ ನೀವು ಪರ್ಚೇಸ್ ಅಂತ ಬರೀಲಿಕ್ಕಿಲ್ಲ, ಐಟಮಿನ ಹೆಸರು ಬರೀಬೇಕು. ಬೈ ಮೆಷಿನರಿ ಅಕೌಂಟ್. ಎಷ್ಟನೇ ತಾರೀಕಿಗೆ ಟ್ರಾನ್ಸಾಕ್ಷನ್ ಕೊಟ್ಟಿರೋದು? 13ನೇ ತಾರೀಕಿಗೆ. ಪೇಯ್ಡ್ ಬೈ ಚೆಕ್ ಅಂತ ಕೊಟ್ಟಿರೋದ್ರಿಂದ ಬ್ಯಾಂಕ್ ಕಾಲಮಿಗೆ ಅಮೌಂಟ್ ಬರೀಬೇಕು. 5,500 ರೂಪೀಸ್ ಇದೆ. ನೆಕ್ಸ್ಟ್ ಇರೋವಂಥ ಎಂಟ್ರಿ, ಸೋಲ್ಡ್ ಗೂಡ್ಸ್ ಆ್ಯಂಡ್ ರಿಸೀವ್ಡ್ ಕ್ರಾಸ್ಡ್ ಚೆಕ್ ಅಂತ ಕೊಟ್ಟಿದ್ದಾರೆ. ಯಾವುದೋ ಒಂದು ಐಟಮನ್ನು ಮಾರ್ತಾ ಇದ್ದೀರಾ. ಐಟಮನ್ನು ಮಾರಿದಾಗ ದುಡ್ಡು ಸಿಗುತ್ತೆ. ಸೊ ಡೆಬಿಟ್ ಸೈಡಿಗೆ ಬರೀಬೇಕು. 16ನೇ ತಾರೀಕಿಗೆ ಐಟಮನ್ನು ಮಾರಿದ್ದೀರಾ. ಸೊ ಡೇಟ್ ಕಾಲಮಲ್ಲಿ 16th ಅಂತ ಬರ್ಕೊಂಡಿದ್ದೀನಿ. ಸೇಲ್ ಮಾಡಿದ್ದಕ್ಕೆ ನಿಮಗೆ ಅಮೌಂಟ್ ಸಿಗ್ತಾ ಇದೆ. ಬಟ್ ಯಾವ ಫಾರ್ಮಲ್ಲಿ ಸಿಗ್ತಾ ಇದೆ? ಚೆಕ್ಕಲ್ಲಿ ಸಿಗ್ತಾ ಇದೆ. ನೀವು ಅಮೌಂಟನ್ನು ಬ್ಯಾಂಕ್ ಕಾಲಮಿಗೆ ಬರೀಬೇಕು. ಯಾವ ಐಟಮ್ ಮಾರ್ತಿದ್ದಾರೆ ಅಂತ ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಟು ಸೇಲ್ಸ್ ಅಂತ ಬರೆದ್ರೆ ಆಯಿತು. ಟು ಸೇಲ್ಸ್ ಅಕೌಂಟ್. ಅಮೌಂಟ್ ಕೊಟ್ಟಿರೋದು 4,500. ಚೆಕ್ ಅಂತ ಕೊಟ್ಟಿರೋದ್ರಿಂದ ಬ್ಯಾಂಕ್ ಕಾಲಮಲ್ಲಿ ಬರೀಬೇಕು 4,500. ನೆಕ್ಸ್ಟ್ ಇರೋವಂಥದ್ದು ಎಂಟ್ರಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮುರಳಿ ಇನ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ.
ಯಾವ ಐಟಮನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕೊಡಲಿಲ್ಲ. ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಕ್ರೆಡಿಟ್ ಸೈಡಿಗೆ ಬರೀಬೇಕು ಬೈ ಪರ್ಚೇಸ್ ಅಕೌಂಟ್. ಬೈ ಪರ್ಚೇಸ್ ಅಕೌಂಟ್ 17,400 ರೂಪಾಯಿ ಐಟಮನ್ನು ಪರ್ಚೇಸ್ ಮಾಡ್ತಿದ್ದಾರೆ. ಕ್ಯಾಶ್ ಅಂತಿರೋದ್ರಿಂದ ಕ್ಯಾಶ್ ಕಾಲಮಿಗೆ ಬರೀಬೇಕು 17,400. ನೆಕ್ಸ್ಟ್ ಎಂಟ್ರಿ ಪರ್ಚೇಸ್ಡ್ ಸ್ಟೇಷನರಿ ಬೈ ಚೆಕ್. ಯಾವ ಐಟಮ್ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸ್ಟೇಷನರಿಯನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಿದಾಗ ದುಡ್ಡು ಹೋಗುತ್ತೆ, ಪೇಮೆಂಟ್ ಆಗುತ್ತೆ. ಸೊ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಲಾಸ್ಟ್ ಟ್ರಾನ್ಸಾಕ್ಷನ್ಗೆ 17th ಕೊಟ್ಟಿದ್ರು. ಈ ಟ್ರಾನ್ಸಾಕ್ಷನ್ ಡೇಟ್ 20th. ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಪೇಮೆಂಟ್ ಕ್ರೆಡಿಟ್ ಸೈಡಿಗೆ ಬರೀಬೇಕು ಬೈ ಯಾವ ಐಟಮನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಸ್ಟೇಷನರಿ. ಯಾವ ಐಟಮ್ ಅಂತ ಕೊಡದೇ ಇದ್ದರೆ ಬೈ ಪರ್ಚೇಸ್ ಅಂತ ಬರೀಬೇಕು. ಯಾವ ಐಟಮ್ ಅಂತ ಕೊಟ್ಟರೆ ಆ ಐಟಮಿನ ಹೆಸರು ಬರೆದ್ರಾಯಿತು. ಬೈ ಚೆಕ್ ಅಂತ ಕೊಟ್ಟಿದ್ದಾರೆ. ಸೊ ಚೆಕ್ ಅಂದರೆ ಬ್ಯಾಂಕ್ ಕಾಲಮಲ್ಲಿ ಅಮೌಂಟ್ ಬರೀಬೇಕು 1,100. ನೆಕ್ಸ್ಟ್ ಚೆಕ್ ಗಿವನ್ ಟು ರೋಹಿತ್. ರೋಹಿತಿಗೆ ಚೆಕ್ ಕೊಡ್ತಾ ಇದ್ದೀರಾ. ರೋಹಿತಿಗೆ ಚೆಕ್ ಕೊಡ್ತಿದ್ದೀರಾ ಅಂತಂದರೆ ನೀವು ರೋಹಿತಿಗೆ ಪೇಮೆಂಟ್ ಮಾಡಬೇಕು. ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ ಅಂತಂದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು 24ನೇ ತಾರೀಕಿಗೆ ರೋಹಿತಿಗೆ ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದೀರಾ. ಸೊ ಬೈ ರೋಹಿತ್ ಅಂತ ಬರೆಯೋದು. ಬೈ ರೋಹಿತ್ಸ್ ಅಕೌಂಟ್. ಯಾವ ಫಾರ್ಮಲ್ಲಿ ಕೊಡ್ತಾ ಇದ್ದೀರಾ ರೋಹಿತಿಗೆ? ಕ್ಯಾಶ್ ಕೊಡ್ತಾ ಇಲ್ಲ, ಚೆಕ್ ಕೊಡ್ತಾ ಇದ್ದೀರಾ. ಸೊ ಬ್ಯಾಂಕ್ ಕಾಲಮಿಗೆ ಅಮೌಂಟ್ ಬರೀಬೇಕು 1,500. ನೋಡಿ, ಎಲ್ಲ ಟ್ರಾನ್ಸಾಕ್ಷನ್ ಕೆಳಗಡೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಏನಕ್ಕೆ ಆ ಎಂಟ್ರಿ ಬರೆದಿದ್ದೀರಾ ನೋಡಿ. ಇಲ್ಲಿ ಏನಕ್ಕೆ ಎಂಟ್ರಿ ಬರೆದಿರೋದು? ಚೆಕ್ ಗಿವನ್ ಟು ರೋಹಿತ್ ವಿತ್ ಇನ್ ಬ್ರಾಕೆಟ್ನಲ್ಲಿ ಬೇಕಾದರೂ ಬರ್ಕೊಳ್ಬೋದು. ನೆಕ್ಸ್ಟ್ ಇರೋವಂಥ ಎಂಟ್ರಿ ಕ್ಯಾಶ್ ವಿತ್ ಡ್ರಾನ್ ಫ್ರಮ್ ಬ್ಯಾಂಕ್. ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಕ್ಯಾಶ್ ವಿತ್ ಡ್ರಾನ್ ಫ್ರಮ್ ಬ್ಯಾಂಕ್. ಜರ್ನಲ್ ಎಂಟ್ರಿ ಹೇಗೆ ಬರೀಬೇಕು? ಬ್ಯಾಂಕಿಂದ ದುಡ್ಡು ತೆಗಿತಾ ಇದ್ದೀರಾ. ಬ್ಯಾಂಕಿಂದ ದುಡ್ಡು ತೆಗೆದಾಗ ಕ್ಯಾಶ್ ಸಿಗುತ್ತೆ. ಸೊ ಕ್ಯಾಶ್ ಡೆಬಿಟ್ ಆಗುತ್ತೆ. ಕ್ಯಾಶ್ ಅಕೌಂಟ್ ಡೆಟಾರ್ ಟು ಬ್ಯಾಂಕ್ ಅಕೌಂಟ್. ಸೊ ಬ್ಯಾಂಕಿಂದ ದುಡ್ಡು ಏನಾದರೂ ತೆಗೆದ್ರೆ ಈ ಜರ್ನಲ್ ಎಂಟ್ರಿ ಆಗುತ್ತೆ. ಒಂದೇ ಜರ್ನಲ್ ಎಂಟ್ರಿಯಲ್ಲಿ ಕ್ಯಾಶ್ ಬ್ಯಾಂಕ್ ಎರಡೂ ಬಂದರೆ ಅದಕ್ಕೆ ನಾವು ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಅಂದರೆ ಡೆಬಿಟ್ ಸೈಡ್ನಲ್ಲೂ ನೀವು ಅಮೌಂಟ್ ಬರೀಬೇಕು, ಎಂಟ್ರಿ ಬರೀಬೇಕು. ಕ್ರೆಡಿಟ್ ಸೈಡ್ನಲ್ಲೂ ಎಂಟ್ರಿ ಬರೀಬೇಕು. ನೋಡಿ, ಕ್ಯಾಶ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್. ಬ್ಯಾಂಕಿಂದ ದುಡ್ಡು ತೆಗೆದ್ರೆ ಜರ್ನಲ್ ಎಂಟ್ರಿ ಏನು? ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಫಸ್ಟು ಡೆಬಿಟ್ ಸೈಡ್ನಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ಎಷ್ಟನೇ ತಾರೀಕಿನ ಇನ್ಫಾರ್ಮೇಷನ್? 27ಗೆ ಟು ಬ್ಯಾಂಕ್ ಅಕೌಂಟ್. ಟು ಬ್ಯಾಂಕ್ ಅಕೌಂಟ್ ಅಂತ ಬರೆದು ಅಮೌಂಟನ್ನು ಕ್ಯಾಶ್ ಕಾಲಮಿಗೆ ಬರೀಬೇಕು. ಎಷ್ಟು ಅಮೌಂಟನ್ನು ವಿತ್ಡ್ರಾ ಮಾಡ್ತಾ ಇದ್ದಾರೆ? 10,000 ರೂಪಾಯಿ ವಿತ್ಡ್ರಾ ಮಾಡ್ತಾ ಇದ್ದಾರೆ. ಕ್ಯಾಶ್ ಕಾಲಮಿಗೆ 10,000. ಹಾಗೆಯೇ ಕ್ರೆಡಿಟ್ ಸೈಡ್ನಲ್ಲಿ ಕೂಡ ಒಂದು ಎಂಟ್ರಿ ಬರೀಬೇಕು ಬೈ ಕ್ಯಾಶ್ ಅಕೌಂಟ್. ಎಷ್ಟನೇ ತಾರೀಕಿನ ಇನ್ಫಾರ್ಮೇಷನ್? ಅದು 27ನೇ ತಾರೀಕಿನ ಇನ್ಫಾರ್ಮೇಷನ್. ಬೈ ಕ್ಯಾಶ್ ಅಕೌಂಟ್. ಈಗ ಅಮೌಂಟನ್ನು ಬ್ಯಾಂಕ್ ಕಾಲಮಿಗೆ ಬರೀಬೇಕು. ಬ್ಯಾಂಕ್ ಅಂತ ಇದ್ದಾಗ ಕ್ಯಾಶ್ ಕಾಲಮಿಗೆ ಅಮೌಂಟ್ ಬರೀಬೇಕು. ಬ್ಯಾಂಕ್ ಅಂತ ಏನು ಬರೀತಿರೋ ಅದರ ಅಮೌಂಟನ್ನು ಕ್ಯಾಶ್ ಕಾಲಮಿಗೆ, ದೆನ್ ಕ್ಯಾಶ್ ಅಂತ ಏನು ಬರೀತಿರೋ ಅದರ ಅಮೌಂಟನ್ನು ಬ್ಯಾಂಕ್ ಕಾಲಮಿಗೆ ಬರೀಬೇಕು. 10,000 ಅಮೌಂಟ್ ಇದೆ. ಸೊ ಅಲ್ಲಿಗೆ 27th ಕಂಪ್ಲೀಟ್ ಆಯಿತು. ನೋಡಿ, ಇದಕ್ಕೆ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ಸೊ LF ಕಾಲಮ್ನಲ್ಲಿ ಸಿ ಅಂತ ಬರೆದ್ರೆ ಆಯಿತು. ಸಿ ಅಂದರೆ ಕಾಂಟ್ರಾ ಎಂಟ್ರಿ. ಒಂದೇ ಎಂಟ್ರಿಯಲ್ಲಿ ಬ್ಯಾಂಕ್ ಕ್ಯಾಶ್ ಎರಡೂ ಬಂದರೆ ಅದಕ್ಕೆ ಕಾಂಟ್ರಾ ಎಂಟ್ರಿ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಇನ್ನೇನು ಕೇಳ್ಬೋದು ಅಂತಂದರೆ, ವಿತ್ಡ್ರಾ ಕೊಡೋ ಬದಲು ಡೆಪಾಸಿಟೆಡ್ ಇಂಟು ಬ್ಯಾಂಕ್. ಕ್ಯಾಶ್ ಡೆಪಾಸಿಟೆಡ್ ಇಂಟು ಬ್ಯಾಂಕ್ ಅಂತ ಕೊಟ್ಟರೆ ಜರ್ನಲ್ ಎಂಟ್ರಿ ಏನಾಗುತ್ತೆ? ಕ್ಯಾಶ್ ಪೇಮೆಂಟ್ ಮಾಡ್ತೀವಿ, ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಬ್ಯಾಂಕಿಗೆ ಡೆಪಾಸಿಟ್ ಮಾಡೋದ್ರಿಂದ ಬ್ಯಾಂಕ್ ಡೆಬಿಟ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ವಿತ್ಡ್ರಾ ಮಾಡಿದರೆ ಈ ಜರ್ನಲ್ ಎಂಟ್ರಿ. ಏನಾದರೂ ಡೆಪಾಸಿಟ್ ಮಾಡ್ತಾ ಇದ್ದರೆ ಈ ಜರ್ನಲ್ ಎಂಟ್ರಿ ಆಗುತ್ತೆ. ನೋಡಿ, ಇದನ್ನು ಜರ್ನಲ್ ಎಂಟ್ರಿ ಪ್ರಕಾರ ನೀವು ಇಲ್ಲಿ ಕ್ಯಾಶ್ ಬುಕ್ಕಲ್ಲಿ ಬರೆಯೋದು ಹೇಗೆ ಅಂತಂದರೆ, ಫಸ್ಟು ಡೆಬಿಟ್ ಸೈಡ್ನಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕು. ದೆನ್ ಕ್ರೆಡಿಟ್ ಸೈಡ್ನಲ್ಲಿ ಬೈ ಕ್ಯಾಶ್ ಅಕೌಂಟ್ ಅಂತ ಬರೀಬೇಕು. ವಿತ್ಡ್ರಾ ಆದರೆ. ಡೆಪಾಸಿಟ್ ಆದರೆ ಡೆಬಿಟ್ ಸೈಡ್ನಲ್ಲಿ ಟು ಕ್ಯಾಶ್ ಅಂತ ಬರೆದು ಕ್ರೆಡಿಟ್ ಸೈಡ್ನಲ್ಲಿ ಬೈ ಬ್ಯಾಂಕ್ ಅಂತ ಬರೆದ್ರೆ ಆಯಿತು. ಸೊ ಈಗ 27th ಮುಗೀತು. 30th ಇದು ರೆಂಟ್ ಪೇಯ್ಡ್ ಬೈ ಚೆಕ್. ಬಾಡಿಗೆ ಕಟ್ತಾ ಇದ್ದೀರಾ, ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಡೇಟು 30ನೇ ತಾರೀಕು. ರೆಂಟ್ ಪೇಯ್ಡ್ ಅಂತ ಕೊಟ್ಟಿರೋದ್ರಿಂದ ಬೈ ರೆಂಟ್ ಅಕೌಂಟ್ ಅಂತ ಬರೀಬೇಕು. ಅಮೌಂಟನ್ನು ಯಾವ ಫಾರ್ಮಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ? ಚೆಕ್ಕಲ್ಲಿ. ಸೊ ಅಮೌಂಟನ್ನು ನೀವು ಬ್ಯಾಂಕ್ ಕಾಲಮಿಗೆ ಬರೀಬೇಕು. 2,500 ರೂಪೀಸ್ ಇದೆ. ದೆನ್
ಪೇಯ್ಡ್ ಸ್ಯಾಲರಿ ನೋಡಿ, ಏನೇ ಪೇಮೆಂಟ್ ಮಾಡ್ತಾ ಇದ್ರು ಕ್ರೆಡಿಟ್ ಸೈಡಿಗೆ. ಹಾಗಾದರೆ ರಿಸಿಪ್ಟ್ ಸೈಡಿಗೆ ಡೆಬಿಟ್ ಸೈಡಿಗೆ ಬರುವಂಥದ್ದು ಯಾವುದು? ಡೆಬಿಟ್ ಸೈಡಿಗೆ ಬರೋದು ಸೇಲ್ಸಿನ ಎಂಟ್ರಿಗಳು ಮಾತ್ರ, ಹಾಗೆಯೇ ಓಪನಿಂಗ್ ಬ್ಯಾಲೆನ್ಸ್ ಮಾತ್ರ. ಅಥವಾ ನಿಮಗೆ ಏನಾದರೂ ಅಮೌಂಟ್ ರಿಸೀವ್ ಆಗ್ತಾ ಇದ್ರೆ, ರೆಂಟ್ ರಿಸೀವ್ಡ್ ಅಂತ ಕೊಟ್ಟರೆ, ಸ್ಯಾಲ್ರಿ ರಿಸೀವ್ಡ್ ಅಂತ ಕೊಟ್ಟರೆ ಡೆಬಿಟ್ ಸೈಡಿಗೆ ಬರ್ತಾ ಇತ್ತು. ಪೇಯ್ಡ್ ಅಂತಿರೋದನ್ನೆಲ್ಲ ಕ್ರೆಡಿಟ್ ಸೈಡಿಗೆ ಬರೆದ್ರೆ ಆಯಿತು. ಲಾಸ್ಟ್ ಎಂಟ್ರಿ ಪೇಯ್ಡ್ ಸ್ಯಾಲ್ರಿ ಅಂತ ಇದೆ 31ನೇ ತಾರೀಕಿಗೆ. ಸ್ಯಾಲ್ರಿ ಪೇಮೆಂಟ್ ಮಾಡ್ತಾ ಇದ್ದೀರಾ, ಪೇಮೆಂಟ್ ಮಾಡಿದ್ರೆ ನಿಮ್ಮ ಕೈಯಿಂದ ದುಡ್ಡು ಹೋಗುತ್ತೆ, ಕ್ರೆಡಿಟ್ ಸೈಡಿಗೆ ಬರೀಬೇಕು. ಬೈ ಸ್ಯಾಲ್ರಿ ಏನು ಚೆಕ್ ಅಂತ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ, ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಕ್ಯಾಶ್ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. 3500 ಇದೆ, ಕ್ಯಾಶ್ ಕಾಲಮಿಗೆ 3500. ಚೆಕ್ ಅಂತ ಇದ್ದರೆ ಬ್ಯಾಂಕ್ ಕಾಲಮಿಗೆ ಬರೀಬೇಕಿತ್ತು. ಅಲ್ಲಿಗೆ ಎಲ್ಲ ಎಂಟ್ರೀಸ್ ಕಂಪ್ಲೀಟ್ ಆಯಿತು. 31ನೇ ತಾರೀಕು ತನಕ ಇನ್ಫಾರ್ಮೇಷನ್ ಕೊಟ್ಟಿದ್ದರು, ಅಷ್ಟನ್ನು ನಾವು ಕಂಪ್ಲೀಟ್ ಮಾಡಾಯಿತು. ನೆಕ್ಸ್ಟ್ ಈಗ ಟೋಟಲ್ ಮಾಡಬೇಕು. ಫಸ್ಟು ಕ್ಯಾಶ್ ಕಾಲಮ್ ಟೋಟಲ್ ಮಾಡೋಣ. ಇಲ್ಲಿ 17,000 ಪ್ಲಸ್ 3,000 20,900 ರೂಪಾಯಿ ಇದೆ. ಇಲ್ಲಿ 15, 6, 21, 10, 31,000 ಇದೆ. ಡೆಬಿಟಲ್ಲಿ 31,000, ಕ್ರೆಡಿಟಲ್ಲಿ 20,900. ಯಾವುದು ಜಾಸ್ತಿ ಇರುತ್ತೋ ಅದನ್ನು ಎರಡೂ ಸೈಡ್ ಬರೀಬೇಕು. 31,000 ಜಾಸ್ತಿ ಇದೆ, ಅದನ್ನು ಎರಡೂ ಕಡೆ ಬರ್ಕೊಳ್ಬೇಕು. 31,000. ಅದೇ ಥರನೇ ಬ್ಯಾಂಕ್ ಕಾಲಮನ್ನು ಟೋಟಲ್ ಮಾಡೋಣ. ಇಲ್ಲಿ ಅಮೌಂಟು ಕ್ರೆಡಿಟ್ ಸೈಡ್ನಲ್ಲಿ ಕಮ್ಮಿ ಇದೆ, ಡೆಬಿಟ್ ಸೈಡ್ನಲ್ಲಿ ಜಾಸ್ತಿ ಇದೆ. 46,500 ಇದೆ. 42, 4, 46, 46,500 ರೂಪಾಯಿ ಡೆಬಿಟ್ ಸೈಡ್ನಲ್ಲಿದೆ. ಸೊ ನಾನು ಕ್ರೆಡಿಟ್ ಸೈಡಿಗೂ ಅದೇ ಅಮೌಂಟೇ ಬರ್ಕೊಳ್ತಾ ಇದ್ದೀನಿ, 46,500. ಈಗ ಕ್ರೆಡಿಟಲ್ಲಿ ಕಮ್ಮಿ ಇದೆ, ಸೊ ಅದಕ್ಕೆ ನಾವು ಬ್ಯಾಲೆನ್ಸ್ ಬರೀಬೇಕು. ಬ್ಯಾಲೆನ್ಸಿಗೆ ಡೇಟು ತಿಂಗಳು ಕೊನೆ ದಿನ ಮಾರ್ಚ್ ಅಂತ ಕೊಟ್ಟಿರೋದ್ರಿಂದ ಮಾರ್ಚ್ 31 ಬರೆದು ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೆದು ಬ್ಯಾಲೆನ್ಸ್ ಬರೆದ್ರೆ ಆಯಿತು. ಬ್ಯಾಲೆನ್ಸ್ ಬರೆಯೋದು ಹೇಗೆ? 31,000ದಲ್ಲಿ 17,400, 3,500 ಕಳೆದಾಗ 10,100 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡೋಣ. 31,000 ಮೈನಸ್ 3,500 ಮೈನಸ್ 17,400 ಬರುವಂಥ ಆನ್ಸರ್ 10,100. ಅದೇ ಥರನೇ 46,500 ಮೈನಸ್ 2,500 ಮೈನಸ್ 10,000 ಮೈನಸ್ 1,500 ಮೈನಸ್ 1,100 ಮೈನಸ್ 5,500 ಮೈನಸ್ 12,000 ಏನು ಬ್ಯಾಲೆನ್ಸ್ ಬರುತ್ತೆ? 13,900 ಬ್ಯಾಲೆನ್ಸ್ ಬರುತ್ತೆ. ಸೊ ಏನು ಬ್ಯಾಲೆನ್ಸ್ ಬಂದಿರುತ್ತೋ ಅದನ್ನು ನೆಕ್ಸ್ಟ್ ಡೇಟಿಗೆ ಬ್ರಾಟ್ ಡೌನ್ ಮಾಡಬೇಕು. ಮಾರ್ಚ್ 31ರ ನೆಕ್ಸ್ಟ್ ಡೇಟ್ ಏನು? ಏಪ್ರಿಲ್ 1ನೇ ತಾರೀಕು, 1 ಏಪ್ರಿಲ್ ಅಂತ ಬರೆದು ಇದೇ ಬ್ಯಾಲೆನ್ಸನ್ನು ಬ್ರಾಟ್ ಡೌನ್ ಮಾಡಿದ್ರೆ ಆಯಿತು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 10,100, 13,900. ಕನ್ಫರ್ಮ್ ಆಗಿ ನಿಮಗೆ ಈ ಪ್ರಾಬ್ಲಮನ್ನು ಫಸ್ಟ್ ಟೆಸ್ಟಿಗೆ, ದೆನ್ ಮಿಡ್ ಟರ್ಮಿಗೆ, ದೆನ್ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಕೂಡ ಕನ್ಫರ್ಮ್ ಆಗಿ ಡಬಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು 12 ಮಾರ್ಕ್ಸಿಗೆ ಕೇಳ್ತಾರೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ, ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿಂಪಲ್, ಏನೇ ಅಮೌಂಟ್ ಬರ್ತಾ ಇದ್ರು ಡೆಬಿಟ್ ಸೈಡಿಗೆ, ಅಮೌಂಟ್ ಪೇಮೆಂಟ್ ಮಾಡ್ತಾ ಇದ್ದರೆ ಕ್ರೆಡಿಟ್ ಸೈಡಿಗೆ, ಚೆಕ್ಕಲ್ಲಿ ಪೇಮೆಂಟ್ ಮಾಡ್ತಾ ಇದ್ದರೆ ಬ್ಯಾಂಕ್ ಕಾಲಮಿಗೆ ಬರೀಬೇಕು, ಕ್ಯಾಶಲ್ಲಿ ಪೇಮೆಂಟ್ ಮಾಡ್ತಾ ಇದ್ದರೆ ಕ್ಯಾಶ್ ಕಾಲಮಿಗೆ ಬರೀಬೇಕು. ಚೆಕ್ಕಲ್ಲಿ ರಿಸೀವ್ ಆಗ್ತಾ ಇದ್ದರೆ ಬ್ಯಾಂಕ್ ಕಾಲಮಿಗೆ ಬರೀಬೇಕು, ಕ್ಯಾಶಲ್ಲಿ ರಿಸೀವ್ ಆಗ್ತಾ ಇದ್ದರೆ ಅಮೌಂಟು ಕ್ಯಾಶ್ ಕಾಲಮಿಗೆ ಬರೀಬೇಕು. ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಿದ್ರೆ ಆಯಿತು. ಸಿಂಪಲ್ ಪ್ರಾಬ್ಲಮ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.